ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಂ ಬಿ ಪಾಲ್ರು ಬಸವಣ್ಣ ಮಾಡ್ತಾರೋ ಆದಿಲ್ ಶಾನ್ ಮಾಡ್ತಾರೋ ಕಾದ್ ನೋಡೋಣ ಅಂತ. ಅಲ್ಲ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನೋಡ್ರಿ, ನವರಸಪುರ ಅದರ ಇತಿಹಾಸ ಏನಾಯ್ತು ಏನಿಲ್ಲ, ನವರಸಪುರ ಅನ್ನೋಂಥದ್ದು ಅವಶ್ಯ ಇಲ್ಲ. ಒಟ್ಟು ವಿಜಯಪುರ ಉತ್ಸವ ಅನ್ನೋಂಥದ್ದು ಮಾಡೋದು ಒಳ್ಳೆಯದು. ನವರಸಪುರ ಒಂದು ಆದಿಲ್ ಶಾಹಿ ಇದಕ್ಕೆ ಸಂಬಂಧಪಡ್ತದೆ. ಆದಿಲ್ ಶಾಹಿ ಅಂತ್ಯಾಗಿ ಹೋಗ್ಯದ. ಆದಿಲ್ ಶಾಹಿ ವಂಶಜರು ಎಲ್ಲಿ ರಿಕ್ಷಾ ಹೊಡ್ಲಕತ್ತಾರೋ, ಯಾವ ಚಾದ ಅಂಗಡಿಯಾಗ ಸಪ್ಲೈ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಆದ್ರೆ ಆದಿಲ್ ಶಾಹಿ ಬೇಡ, ಮಾಡ್ತಿದ್ರೆ ಬಸವಣ್ಣನ ಮಾಡಲಿ, ತಪ್ಪಿಲ್ಲ. ಮತ್ತು ಯಾರು ಇದು ಬಿಜಾಪುರದ ವೈಭವ ಬರೀ ಆದಿಲ್ ಶಾಹಿ ಅಷ್ಟೇನೆ ನಾವು ನೋಡ್ಬೇಡ್ರಿ. ವಿಜಯಪುರಕ್ಕೆ ಬಿಜ್ಜನಹಳ್ಳಿ ಹತ್ತಿದ್ರು, ಅದು ಚಂದ್ರಗುಪ್ತ ಮೌರ್ಯನಿಂದಲೂ ಇದು ಅವನ ವ್ಯಾಪ್ತಿಯೊಳಗಿತ್ತಿದ್ದು ನಮ್ಮ ಬಿಜಾಪುರ. ಹಿಂಗಾಗಿ ಅದನ್ನೆಲ್ಲ ಇತಿಹಾಸ ಬರಬೇಕು, ಬರೀ ಆದಿಲ್ ಶಾಹಿ ಇತಿಹಾಸ ಬರಬಾರ್ದು. ನಮ್ಗೆ ಇಡೀ ಭಾರತದಲ್ಲಿ ಬಿಜಾಪುರ ಯಾವ್ಯಾವ ರಾಜ್ಯದಲ್ಲಿ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಯಾರ್ಯಾರಿದ್ರು ಅವೆಲ್ಲ ನೆನಪು ಮಾಡುವಂಥ ಉತ್ಸವ ಆಗಲಿ, ಕೇವಲ ಆದಿಲ್ ಶಾಹಿ ಉತ್ಸವ ಆಗ್ಬಾರ್ದು. ಶಿವಾಜಿ ಕೂಡ ಬಂದಿದ್ರು ಇಲ್ಲಿ. ಶಿವಾಜಿ ಮಹಾರಾಜರದು ಇಲ್ಲಿ ಪಾದಾರ್ಪಣೆ ಆಗೈತಿ. ಅವ್ರು ಇಲ್ಲಿ ಗೋ ಹತ್ಯೆ ಮಾಡೋನ್ ಕೈ ಕಡದಂಥ ಇತಿಹಾಸ ಇದೆ. ಭಾಳ ಸತ್ಪುರುಷರು ಅದಾರ ಇನ್ನು ಬಿಜಾಪುರದಲ್ಲಿ. ಈ ರುಕ್ಮಾಂಗದ ಅವ್ರ ಗುರುಗಳು ಸಹ ಹಂಗ ಇತಿಹಾಸವನ್ನ ಮೆಲುಕು ಹಾಕುವಂಥ ಒಂದು ಉತ್ಸವ ಆಗಲಿ ಹೊರತು ಬಿಜಾಪುರ ಉತ್ಸವ ಸರಿ, ನವರಸಪುರ ಹೆಸರು ತೆಗಿಬೇಕಂತ ನಂದು ಆಗ್ರಹ.